ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಐಪಿಎಲ್ ಫೈನಲ್ ಪಂದ್ಯ ವೀಕ್ಷಣೆಗಾಗಿ ಜನ ಎದುರು ನೋಡ್ತಾ ಇದ್ದಾರೆ. ಮ್ಯಾಚ್ ವೀಕ್ಷಣೆಗೆ ಬೆಂಗಳೂರಿನ ಸ್ಟೇಡಿಯಂನಲ್ಲಿ ಎಲ್ಇಡಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಚರ್ಚ್ ಸ್ಟ್ರೀಟ್ನ ಪಬ್ ಒಂದರಲ್ಲಿ ಎಲ್ಇಡಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆರ್ಸಿಬಿ ಪಂಜಾಬ್ ಮ್ಯಾಚ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಫೈನಲ್ ಪಂದ್ಯವನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡೋ ಸಲುವಾಗಿ ಬೆಂಗಳೂರಿನ ಹಲವೆಡೆ ಎಲ್ಇಡಿ ಸ್ಕ್ರೀನ್ಗಳನ್ನ ಅಳವಡಿಸಿದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಎಲ್ಲೆಡೆ ಆರ್ಸಿಬಿ ಮ್ಯಾಚ್ ನೋಡಬೇಕು, ಆರ್ಸಿಬಿ ಪಂಜಾಬ್ ಮ್ಯಾಚ್ನ ಹಣಾಹಣಿ ಈ ಬಾರಿ ಹೇಗಿರುತ್ತೆ ಅನ್ನೋದರ ಕುತೂಹಲ. ಬೆಂಗಳೂರಿನ ಹಲವೆಡೆ ಬಿಗ್ ಸ್ಕ್ರೀನ್ಗಳಲ್ಲಿ ಮ್ಯಾಚ್ ವೀಕ್ಷಣೆಗೆ ಅವಕಾಶ ಮಾಡಿಕೊಳ್ಳದೆ, ಜೊತೆಗೆ ಬೆಂಗಳೂರಿನ ಎಂಜಿ ರಸ್ತೆ ಚರ್ಚ್ ಸ್ಟ್ರೀಟ್ಗಳಲ್ಲಿ ಕೂಡ ಕ್ಲಬ್ಗಳಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಚರ್ಚ್ ಸ್ಟ್ರೀಟ್ನ ಕ್ಲಬ್ ಒಂದರಲ್ಲಿ ಇಲ್ಲಿ ಕೂಡ ಸ್ಕ್ರೀನಿಂಗ್ ವ್ಯವಸ್ಥೆನ ಮಾಡಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇವತ್ತಿನ ಪಂದ್ಯ ವೀಕ್ಷಣೆಗೆ ಕೂಡ ಕ್ಲಬ್ಗಳಲ್ಲಿ ವಿಶೇಷವಾದಂಥ ಎಲ್ಇಡಿ ಸ್ಕ್ರೀನಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಎಷ್ಟು ಈ ಒಂದು ಪಂದ್ಯಕ್ಕೋಸ್ಕರ ಅಭಿಮಾನಿಗಳಿಗಾಗಲೇ ಕಾಯ್ತಾ ಇದ್ದಾರೆ. ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿನ್ ಆಗಬೇಕು ಅಂತೇಳಿ ಕೋಟ್ಯಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬರ್ತಕ್ಕಂಥ ಗ್ರಾಹಕರು ಕೂಡ ಇಲ್ಲಿ ಆರಾಮಾಗಿ ಮ್ಯಾಚನ್ನು ವೀಕ್ಷಣೆ ಮಾಡ್ಕೊಳ್ತಾ ಅವರು ಎಂಜಾಯನ್ನು ಮಾಡ್ಬೋದು. ಯಾಕೆಂತಂದರೆ ಈ ಕ್ಲಬ್ ಒಳಗಡೆ ಇಷ್ಟು ದಿನಗಳ ಕಾಲ ಸ್ಕ್ರೀನಿಂಗ್ ಇರಲಿಲ್ಲ. ಇವತ್ತು ಫೈನಲ್ ಮ್ಯಾಚ್ ಇರೋದ್ರಿಂದಾಗಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕ್ಲಬ್ನ ಒಳಗಡೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ಬರುವಂಥವ್ರಿಗೆ ಮ್ಯಾಚ್ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓನರ್ ಆದಂಥ ಮಾಲೀಕರಂತ ಕಾರ್ತಿಕ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇವತ್ತು ಫೈನಲ್ ಮ್ಯಾಚ್ ಹಣಾಹಣಿಗೆ ಯಾವ ರೀತಿ ಸಿದ್ಧತೆ ಆಗಿದೆ ಸರ್? ಕ್ಲಬ್ ಪಬ್ಗಳು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಸೊ ಆಲ್ರೆಡಿ ಪ್ರೀ ಬುಕ್ ಆಗಿದೆ ಎಂಟೈರ್ ಔಟ್ಲೆಟ್. ಸೊ ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಸೊ 7:30 ಸ್ಟಾರ್ಟ್ ಮಾಡ್ತಿದ್ದೀವಿ ಸ್ಕ್ರೀನಿಂಗ್. ಎಲ್ಲ ಝೋನಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತಿದ್ದೀವಿ ಇವತ್ತು. ಸೊ ಅದೇ 18 ವರ್ಷ ಆದಮೇಲೆ ಒಂದು ಕಪ್ಗಳು ಒಂದು ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಫೋನ್ ಬರ್ತಾನೆ ಇದೆ, 2-3 ಡೇಸಿಂದ ಫೋನ್ ಬರ್ತಾ ಇದೆ. ಸೊ ಅದಕ್ಕೆ ನಾವು ಅಡಿಷ್ನಲ್ ಟೇಬಲ್ಸ್ ಚೇರ್ಸ್ ಎಲ್ಲ ಹಾಕ್ಕೊಂಡು ಮಾಡಿದ್ದೀವಿ. ಅಂದರೆ ಈ ಪಂದ್ಯ ಫೈನಲ್ ಮ್ಯಾಚ್ ದಿನ ಒಂದಷ್ಟು ಚೇರ್ಸ್ ಎಲ್ಲ ಅಡಿಷನ್ ಮಾಡಿದ್ದೀರಾ? ಎಷ್ಟು ಸ್ಕ್ರೀನಿಂಗ್ ಮಾಡಿದ್ದೀರಾ ಒಳಗಡೆ? ಅದೇ ನಮ್ಮ ಹತ್ರ ಈಗ 4-5 ಝೋನ್ಸ್ ಇದೆ, 5 ಝೋನ್ ಇದೆ. ಅದರಲ್ಲಿ ಒಂದು 3 ಝೋನಲ್ಲಿ ಸ್ಕ್ರೀನಿಂಗ್ ಮಾಡ್ತಿದ್ದೀವಿ. ಫುಲ್ ಜೋಶ್ ಆಗುತ್ತೆ, ಎಂಜಾಯ್ಮೆಂಟ್ಗೆಲ್ಲ ಚೆನ್ನಾಗಿದೆ. ಸೊ ನೋಡುವ, ಎಲ್ಲ ಫಿಂಗರ್ಸ್ ಕ್ರಾಸ್ಡ್. ಆರ್ಸಿಬಿ ಗೆಲ್ಲಬೇಕು. ಸೊ ಇದು ಕ್ಲಬ್ನ ಮಾಲೀಕರು ಕಾರ್ತಿಕ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಫೈನಲ್ ಮ್ಯಾಚ್ ವೀಕ್ಷಣೆಗೆ ಅಂತೇಳಿ ನಾವು ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಒಟ್ಟು 4 ಝೋನ್ಗಳಲ್ಲಿ 3 ಝೋನ್ಗಳಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಬುಕ್ ಆಗಿದೆ. ಸಂಜೆ 7:30 ನಂತರ ಇಲ್ಲಿ ವಾತಾವರಣ ಬೇರೆ ಥರ ಇರುತ್ತೆ, ತುಂಬ ಎಂಜಾಯ್ಮೆಂಟ್ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಪಡದರ, ಪಬ್ಲಿಕ್ ಟಿವಿ ಬೆಂಗಳೂರು. ಯಾವುದೇ ಕಾರಣಕ್ಕೂ ಕೂಡ ಮ್ಯಾಚ್ ಮಿಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬಾರ್ದು. ಎಲ್ಲಿದ್ದಾರೋ ಅಲ್ಲಿಗೆ ವ್ಯವಸ್ಥೆಗಳನ್ನ ಕಲ್ಪಿಸ್ತೀವಿ ಅಂತ ಹಲವಾರು ಕ್ಲಬ್ ಪಬ್ಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಇಡಿದು. ಇನ್ನು ಹೊರಗೆ ಮೈದಾನಗಳಲ್ಲೂ ಕೂಡ ಎಲ್ಇಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಎಲ್ಇಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಫ್ಯಾನ್ಸ್ ಸಾಮಾನ್ಯವಾಗಿ ಮನೆಯಲ್ಲಿ ಕೂತು 2-3 ನೋಡೋದಕ್ಕಿಂತ ದೊಡ್ಡ ಮಟ್ಟಿಗೆ ಫ್ರೆಂಡ್ಸ್ ಬಳಗವನ್ನು ಕಟ್ಕೊಂಡು ಮ್ಯಾಚ್ ನೋಡಿದ್ರ ಮಜಾನೇ ಬೇರೆ ಅಂತ ಇವತ್ತು ತಂಡೋಪತಂಡವಾಗಿ ಆರ್ಸಿಬಿ ಪಂಜಾಬ್ ಮ್ಯಾಚ್ ವೀಕ್ಷಣೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರಂತೆ ಬೆಂಗಳೂರು ಕೂಡ ಈಗಾಗಲೇ ಮ್ಯಾಚ್ ಸಲುವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಒಂದು ರೀತಿ ಆರ್ಸಿಬಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ.